ಪ್ರತಿಯೊಂದು ಖರೀದಿ ಚಿನ್ನದ ಖರೀದಿಗೆ ಒಂದು ಆಫರ್ ಇಟ್ಟಿದ್ದೇನೆ. ಸೊ ನಿಮ್ಗೆ ಏನು ಅಂತ ಹೇಳಿದ್ರೆ ಯಾವುದು ನೀವು ನೆಕ್ಲೆಸ್ ನೋಡಿದ್ರೆ ನೆಕ್ಲೆಸ್, ಬ್ಯಾಂಗಲ್ಸ್ ನೋಡಿದ್ರೆ ಬ್ಯಾಂಗಲ್ಸ್, ಚೈನ್. ನೀವು 100 ಗ್ರಾಮ್ ಚಿನ್ನ ತಗೊಂಡ್ರೆ 100 ಗ್ರಾಮ್ ಬೆಳ್ಳಿ, ನೀವು 40 ಗ್ರಾಮ್ ಕರಿಮಣಿ ತಗೊಂಡ್ರೆ 40 ಗ್ರಾಮ್ ಬೆಳ್ಳಿ, ಏನು ತಗೋಬಹುದು. 1 kg ಚಿನ್ನ ಖರೀದಿ ಮಾಡ್ತೀನಿ, 1 kg ಬೆಳ್ಳಿ ಕೊಡ್ತೀರಾ? ಖಂಡಿತ ಕೊಡ್ತೇವೆ. ಸ್ನೇಹಿತರೆ ನಮಸ್ಕಾರ, ನಾವಿವತ್ತು ಸುಳ್ಯದ ಹೃದಯ ಭಾಗದಲ್ಲಿದ್ದೇವೆ. KSRTC ಬಸ್ ಸ್ಟ್ಯಾಂಡ್ ಬಳಿ ನೋಡ್ಬೋದು, ನೀವು ಕಾಣ್ಬೋದು. ಸುಳ್ಯದ KSRTC ಬಸ್ ಸ್ಟ್ಯಾಂಡು ಹೃದಯ ಭಾಗ ಅಂತ ನಾವು ಹೇಳ್ತೇವೆ, ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಇತ್ತೀಚೆಗೆ ನಾವು ಮಾಡಿದಂಥ ವಿಡಿಯೋ ಒಂದು ಭಾರಿ ವೈರಲ್ ಆಗಿತ್ತು. ಸ್ವರ್ಣಂ ಜುವೆಲ್ಸ್ನ ಚಿನ್ನಾಭರಣಗಳ ಬಗ್ಗೆ ನಾವು ಮಾಡಿದಂಥ ವಿಡಿಯೋಗಳು. ಮೊದಲನೇದಾಗಿ ನೆಕ್ಲೆಸ್ ಬಗ್ಗೆ ಮಾಡಿದ್ವಿ, ಸಾಕಷ್ಟು ಸಾವಿರಾರು ಜನರ ಪ್ರತಿಕ್ರಿಯೆ, ಲಕ್ಷಾಂತರ ಜನರ ತಲುಪಿದಂತಹ ವಿಡಿಯೋ. ಎರಡನೇದು ಮತ್ತೆ ಕರಿಮಣಿಯ ಬಗ್ಗೆ ಮಾಡಿದ್ವಿ, ಅಲ್ಲಿಯೂ ಕೂಡ ಅಷ್ಟೇ ನಿಮ್ಮ ರೆಸ್ಪಾನ್ಸು ಇಡೀ ರಾಜ್ಯದಿಂದ ನಮಗೆ ಸಿಕ್ಕಿತ್ತು. ಇವಾಗ ಮೊನ್ನೆ ತಾನೇ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ, ನನಗೂ ಒಂದು ಒಳ್ಳೆ ಆಫರ್ ಕೊಡಿ ಮರ್ರೆ ಪ್ರವೀಣಣ್ಣ ಅಂತ ಹೇಳ್ತಾ ಇದ್ದೆ. ಆಗ ಅವರೊಂದು ಮಾತು ಹೇಳಿದರು, ಹೇಮಂತಣ್ಣ ಬನ್ನಿ ಒಳ್ಳೆ ಆಫರ್ ಇರುವಾಗ ನಿಮಗೂ ಕೂಡ ನಾವು ಏನಾದರೂ ಮಾಡ್ತೇವೆ, ಚಿನ್ನಕ್ಕೆ ಏನಾದರೂ ಒಂದು ಒಳ್ಳೆ ಆಫರ್ ಕೊಡ್ತೇನೆ ಅಂತ ಹೇಳಿದರು. ಸೊ ಇವತ್ತು ನಾನೇ ಸ್ವತಃ ಖರೀದಿ ಮಾಡುವಂಥ ಸಮಯ, ಹಾಗಾಗಿ ಏನೋ ಆಫರ್ ಇದೆಯಂತೆ, ಬರಲಿಕ್ಕೆ ಹೇಳಿದರು. ಮೊದಲು ನಿಮ್ಮಿಂದ ಮೂಲಕ ಸ್ಟಾರ್ಟ್ ಆಗಲಿ ಆಫರು, ಜನರಿಗೂ ತಲುಪಲಿ ಅಂತ ಹೇಳಿದರು. ಸೊ ಆಫರ್ ಬಗ್ಗೆ ಏನು ಎತ್ತಂದ್ರೆ ನಾನು ಪರಿಚಯ ಮಾಡ್ತೇನೆ. ಖಂಡಿತವಾಗಿಯೂ ಚಿನ್ನದ ಮೇಲೆ ಇರುವಂಥ ಈ ಆಫರ್ ನನಗೂ ಕೂಡ ಶಾಕ್ ನೀಡ್ಬೋದಾ ಅಥವಾ ಬೇಸರ ಆಗುತ್ತಾ ಗೊತ್ತಿಲ್ಲ, ಬಟ್ ಹೋಪ್ ಇಟ್ಕೊಂಡು ಹೋಗ್ತಾ ಇದ್ದೀನಿ, ಏನೋ ಆಫರ್ ಇದೆ ನಾನೇ ಖರೀದಿ ಮಾಡುವಾಗ. ಸೊ ಬನ್ನಿ ಯಾವುದರ ಥರದ ಒಂದು ಚಿನ್ನಾಭರಣ ಇದೆ ಅನ್ನೋದನ್ನು ನೋಡೋಣ. ಎಸ್, ಇದ್ದಾರೆ ಪ್ರವೀಣಣ್ಣನವರೆಲ್ಲ. ನಾನು ಸ್ವರ್ಣಂಗೆ ಬರ್ತಾ ಇದ್ದೀನಿ ತುಂಬ ದಿವಸದ ಮೇಲೆ. ಸೊ ಪ್ರವೀಣಣ್ಣ ಎಂದಿನಂತೆ ನಗು ಮಗದಿಂದ ನಾನು ಸ್ವಾಗತ ಮಾಡ್ತಾ ಇದ್ದಾರೆ. ಪ್ರವೀಣಣ್ಣ ನಮಸ್ತೆ, ಹೇಗಿದ್ದೀರಿ? ಭಾಳ ಸಮಯದ ನಂತರ ಭೇಟಿ. ಚೆನ್ನಾಗಿದ್ದೀರಾ? ಓಕೆ, ನಾನು ಕೇಳಿದ್ದೆ ಸ್ವತಃ ನಿಮ್ಮ ಜೊತೆ, ಎಲ್ಲರೂ ಬಂದು ಚಿನ್ನ ಖರೀದಿ ಮಾಡ್ತಾರೆ ಪ್ರವೀಣಣ್ಣ, ನಾನು ಯಾವಾಗ ಖರೀದಿ ಮಾಡೋದು, ನನಗೇನಾದರೂ ಆಫರ್ ಕೊಡ್ತೀರಾ ಅಂತ ಲಾಸ್ಟ್ ಟೈಮ್ ಕೇಳಿದೆ. ಕರಿಮಣಿ ನಮಗೆ ಆಗಲ್ಲ, ನೆಕ್ಲೆಸ್ಸು ನಮಗೂ ಆಗಲ್ಲ, ಸೊ ಏನಾದರೂ ಆಫರ್ ಒಳ್ಳೆ ಟೈಮ್ ಕೊಡ್ತೇನೆ ಸರ್ ಅಂತ ಹೇಳಿದ್ರಿ. ಸೊ ನನಗೂ ಬಹಳ ಕುತೂಹಲ ಇತ್ತು, ಅದಕ್ಕೆ ನಾನು ಅರ್ಧದಿಂದ ಅಲ್ಲಿ ಇವರು ಅವ್ರಿಗೆ ಹೇಳ್ಬಿಟ್ಟು ಬೇಗ ಓಡ್ಕೊಂಡು ಬಂದೆ, ಏನು ಅಂತ ನೋಡೋಣ ಅಂತ. ಏನು ಆಫರ್ ಇದೆ? ಖಂಡಿತ ಕೂತ್ಕೊಳ್ಳಿ, ನಾನು ನಿಮಗೆ ಪ್ರಾಕ್ಟಿಕಲಿ ಹೇಳ್ತಾ ಇದ್ದೇನೆ, ಬನ್ನಿ. ಸೊ ನೀವು ಕೈಯಲ್ಲಿ ನಿಮಗೆ ಬ್ರೇಸ್ಲೆಟ್ ಇಲ್ಲಲ್ಲ? ಬ್ರೇಸ್ಲೈಟ್ ಇಲ್ಲ, ನಾನು ಅದನ್ನೇ ನಿಮ್ಮ ಹತ್ರ ಕೇಳಿದ್ದೆ ಲಾಸ್ಟ್ ಟೈಮು, ನನಗೊಂದು ಬ್ರೇಸ್ಲೈಟ್ ಆಗಬೇಕು ಅಂತ ಕೇಳಿದ್ದೆ. ಖಂಡಿತ ಇದು ಆಫರ್ ಬಂದು ಇದೇ ನಮ್ಮ ನವರಾತ್ರಿ ಟೈಮಿಂದ ಆಫರ್ ಸ್ಟಾರ್ಟ್ ಮಾಡಿ. ಹೌದು, ಎಲ್ಲ ಚಿನ್ನದ ಪ್ರತಿಯೊಂದು ಚಿನ್ನದ ಖರೀದಿಗೆ ಒಂದು ಆಫರ್ ಇಟ್ಟಿದ್ದೇನೆ. ಸೊ ನಿಮ್ಗೆ ಏನು ಅಂತ ಹೇಳಿದ್ರೆ ಯಾವುದು ನೀವು ನೆಕ್ಲೆಸ್ ನೋಡಿದ್ರೆ ನೆಕ್ಲೆಸ್, ಬ್ಯಾಂಗಲ್ಸ್ ನೋಡಿದ್ರೆ ಬ್ಯಾಂಗಲ್ಸ್, ಚೈನ್, ಬ್ರೇಸ್ಲೈಟ್, ಕಿವಿ ಓಲೆ, ಯಾವ್ದು ಬೇಕಾದ್ರೂ ತಗೋಬಹುದು, ಆಯ್ತಾ? ಸೊ ಈಗ ಎಕ್ಸಾಂಪಲ್ ನವರಾತ್ರಿಯಿಂದ ದೀಪಾವಳಿವರೆಗೆ ಕೊಡ್ತಾ ಇದ್ದೇನೆ, ದೀಪಾವಳಿ ಎಂಡ್ ತನಕ. ಸಪೋಸ್ ನೀವು ಇವತ್ತು ಈ ಬ್ರೇಸ್ಲೆಟ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಆದ್ರೆ, ಓಕೆ, ಇದು ಏನು ವೆಯ್ಟ್ ಬರುತ್ತೆ, ನೀವೇನು ಪರ್ಚೇಸ್ ಮಾಡ್ತೀರಾ ಸೇಮ್ ಟು ಸೇಮ್ ವೆಯ್ಟ್ ನಾನು ಸಿಲ್ವರ್ ಐಟಮ್ಸ್ ಕೊಡ್ತಾ ಇದ್ದೇನೆ. ಬೆಳ್ಳಿ ಐಟಮ್ ಕೊಡ್ತೀರಾ? 100% ಸೇಮ್. ನೀವು 100 ಗ್ರಾಮ್ ಚಿನ್ನ ತಗೊಂಡ್ರೆ 100 ಗ್ರಾಮ್ ಬೆಳ್ಳಿ, ನೀವು 40 ಗ್ರಾಮ್ ಕರಿಮಣಿ ತಗೊಂಡ್ರೆ 40 ಗ್ರಾಮ್ ಬೆಳ್ಳಿ, ಏನು ತಗೋಬಹುದು. 1 kg ಚಿನ್ನ ಖರೀದಿ ಮಾಡ್ತೀನಿ, 1 kg ಬೆಳ್ಳಿ ಕೊಡ್ತೀರಾ? ಖಂಡಿತ ಕೊಡ್ತೇವೆ, ಏನ್ ಬೇಕಾದ್ರೂ ತಗೊಳ್ಬಹುದು. ನಿಮಗೆ ಸಿಲ್ವರ್ ತಟ್ಟೆ ಇರ್ಬೋದು, ಮನೆಗೆ ದೇವರ ದೀಪ ಇರ್ಬೋದು, ಕಾಲ್ಗೆಜ್ಜೆ ಇರ್ಬೋದು ಮಕ್ಕಳಿಗೆ, ಅಥವಾ ಕಾಲುಂಗುರ ಇರ್ಬೋದು, ಯಾವ್ದು ಬೇಕಾದ್ರೂ ತಗೊಳ್ಬೋದು. ಅಂದರೆ ನಿಮ್ಮಲ್ಲಿ ಚಿನ್ನ ಖರೀದಿ ಮಾಡಿದರೆ ಬೆಳ್ಳಿ ಫ್ರೀ. ಈ ಥರದ ಆಫರ್ ಬಹಳ ಕಷ್ಟ ಅಲ್ಲ ಕೊಡೋದು, ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನಾನು ಮೊದಲಿಂದಲೇ ಸುಂದರ ಸುಳ್ಯಕ್ಕೆ ಸ್ವರ್ಣ ಸ್ಪರ್ಶ ಅಂತೇಳಿ ಕಾಲಿಟ್ಟದ್ದು. ಸೊ ಒಂದಷ್ಟು ಈಗ ಫಸ್ಟ್ ನಿಮಗೆ ಗೊತ್ತಿರ್ಬೋದು, ನಾನು ಬಂದ ಕೂಡಲೇ ವರಲಕ್ಷ್ಮಿ ಪೂಜೆ ಇದು ಬಂತು. ಸೊ ಆಗ ಹೆಂಗಸರಿಗೆ ಏನಾದರೂ ಕೊಡಬೇಕು ಅಂತ ನಾನು ಪ್ರತಿ ಗ್ರಾಮಿ 210 ರೂಪಾಯಿ ಅಂತೇಳಿ ಮಾಂಗಲ್ಯ ಸರಕ್ಕೆ ಕೊಟ್ಟಿರುವಂಥದ್ದು. ಸೊ ಒಳ್ಳೆ ರೆಸ್ಪಾನ್ಸ್ ಬಂತು. ಸುಮಾರು ಒಂದು 20 ದಿವಸದಲ್ಲಿ ನನಗೆ ಒಂದು 70ರಿಂದ 80 ಕರಿಮಣಿ ಸೇಲ್ ಆಗಿದೆ. ಅಷ್ಟು ಜನರಿಗೆ ನಾನು ಗ್ರಾಮಿ 210 ರೂಪಾಯಿಗೆ ಆಫರ್ ಕೊಟ್ಟಿದ್ದೇನೆ. ಸೊ ಇದೀಗ 2ನೇ ಆಫರ್ ನಂದು. ನವರಾತ್ರಿ ಈಗ 22 ತಾರೀಕು ಏನು ಸ್ಟಾರ್ಟ್ ಆಗ್ತದೆ, ದೀಪಾವಳಿ ಎಂಡ್ವರೆಗೆ ನಾನು ಈ ಹಬ್ಬದ ಒಂದು ಆಫರ್ ಅನ್ನು ಪಡ್ಕೊಳ್ಬಹುದು. ಈಗ ಸೆಲೆಕ್ಷನ್ ಉಂಟಾ? ಹೌದು, ಖಂಡಿತ. ನಿಮಗೆ ನೋಡಿ ಈ ಟೈಪು ನೋಡ್ಬೋದು, ಅಥವಾ ನೀವು ಬ್ಯಾಂಗಲ್ ಟೈಪ್ ಕಡಗ ಟೈಪ್ ನೋಡ್ತೀರಿ ಅಂತ ಹೇಳಿದ್ರೆ ಕಡಗ ಟೈಪ್ ಕೂಡ ನೋಡ್ಕೋಬಹುದು. ಈ ಟೈಪಲ್ಲಿ ಕೂಡ ಅಲ್ಲ? ಹೌದು, ಕಡಗ ಇದೆ ನೋಡಿ. ಇದು ಈಗ ಲೇಟೆಸ್ಟ್ ಟ್ರೆಂಡ್. ನನಗೆ ಈ ಥರದ್ದೇ ಇಷ್ಟ ಆಗೋದು ನನಗೆ ಆ್ಯಕ್ಚುಲಿ. ಲೇಟೆಸ್ಟ್ ಟ್ರೆಂಡ್, ಲೈಟ್ ವೇಟ್ ಇದೆ, 24 ಗ್ರಾಮ್ ಇದೆ ಅದರಲ್ಲಿ. 24 ಗ್ರಾಮ್ ಇದೆಯಾ? ಎಸ್, ನಾನು ಇದೇ ಥರದಲ್ವ ನಿಮಗೆ ಹೇಳಿದ್ದು ಲಾಸ್ಟ್ ಟೈಮ್ ನಂಗೆ ಬೇಕು ಅಂತ. ಖಂಡಿತ. ಈಗ ನನಗೆ 24 ಗ್ರಾಮ್ ಬೆಳ್ಳಿ ಕೊಡ್ತೀರಾ ನೀವು? ಖಂಡಿತ. ಈಗ ನಿಮಗೆ ಇದು ತಗೊಂಡಿದ್ದರೆ ನಾನು, ನೀವು ಇದು ಓಕೆ ಅಂತ ಹೇಳಿದ್ರೆ ನಾನು ನಿಮಗೆ ಹೇಗೂ ನೀವು ಪರ್ಚೇಸ್ ಮಾಡಿದ್ರಿ, ನಾನು ನಿಮ್ಮ ಮಿಸ್ಸಸ್ಸಿಗೆ ಏನಾದರೂ ಬೇಕಾದ್ರೆ ನಿಮಗೆ ಒಂದು 24 ಗ್ರಾಮ್ ಇದು ಆರ್ನಮೆಂಟ್ ಕೊಡ್ಬೋದು. ಮನೆಗೆ ದೀಪ, ಓಕೆ, ನೀವು ಮಿಸ್ಸಸ್ಸಿಗೆ ಹೇಳ್ಬೋದು, ಇನ್ನು ಡೈಲಿ ದೇವರಿಗೆ ಬೆಳ್ಳಿ ದೀಪ ಇಡಬಹುದು ಅಂತಲ್ಲ? ಎಸ್, ಆ್ಯಕ್ಚುಲಿ ನನಗೆ ಇದು ಇಷ್ಟ ಆಗಿತ್ತು. ಲಾಸ್ಟ್ ಟೈಮು ನಾನು ಬಂದಾಗ ನೋಡಿದೆ, ಬಟ್ ಆಫರು ಕೇಳಿದಾಗ ಅವ್ರು ಹೇಳಿದರು ನಿಮಗೆ ಈಗ ಆಫರ್ ಇಲ್ಲ ಅಂತ ಹೇಳಿದರು ನನಗೆ. ಬಟ್ ಆಗ
ಮಹಿಳೆಯರಿಗೆಲ್ಲ ಆಫರ್ ಇತ್ತು. ಈಗ ಎಲ್ರಿಗೂ, ಮಹಿಳೆಯರಿಗೂ ಪುರುಷರಿಗೆ ಎಲ್ರಿಗೂ ಆಫರ್ ಈಗ ಈ ಟೈಮಲ್ಲಿ. ಅಂದ್ರೆ ನವರಾತ್ರಿ ಎಲ್ಲರ ಹಬ್ಬ, ನಾಡ ಹಬ್ಬ, ಹೌದು, ದಸರಾ, ಅದೇ ದೀಪಾವಳಿ, ನೆಕ್ಸ್ಟ್ ದೀಪಾವಳಿ ಬರ್ತದೆ, ಪಟಾಕಿ ಅದು ಇದು ಅಂತ ಗೌಜಿ ಇರ್ತದೆ. ಸೊ ದಟ್ ಎಲ್ಲರೂ ಖುಷಿ ಪಡ್ಲಿ ಅಂತ ಹೇಳಿ, ಎಲ್ಲರೂ ಖುಷಿ ಪಡ್ಲಿ ಅಂತ. ಈ ಸಲ ಮೊದಲು ಮಹಿಳೆಯರಿಗೆ ಆಫರ್, ಹೌದು, ಈಗ ಮಹಿಳೆಯರಿಗೆ ಪುರುಷರಿಗೆ ಸೇರಿ ಒಂದು ಆಫರ್. ನಿಜಕ್ಕೂ ಕೂಡ ನೋಡಿ ಸ್ವರ್ಣಂ ಜುವೆಲ್ಸ್ ಅಂತ ಹೇಳೋದು ಅದಕ್ಕೆ. ನೋಡಿ ನನಗೆ ಎಷ್ಟು ಖುಷಿ ಆಗ್ತದೆ. ನೋಡಿ ಹೇಗೆ ಕಾಣ್ತಾ ಇದೆ ನನ್ನ ಕೈಗೆ, ಚೆನ್ನಾಗಿ ಕಾಣ್ತಾ ಇದೆಯಾ ನೋಡಿ. ಇದು ಹಾಕಿದ ಮೇಲೆ ಏನೋ ಒಂದು ಇದು ಬರ್ತಾ ಇದೆ, ಹೌದು, ಪವರ್ ಬರ್ತಾ ಇದೆ. ಹಾಗಾಗಿ ಈಗ ನನಗೆ ಆ್ಯಕ್ಚುಲಿ ಇದಕ್ಕಿಂತ ಸ್ವಲ್ಪ ಇದರದ್ದು ಇದೆಯಾ, ಯಾವುದು ಇದು ಇದು ಇಷ್ಟೇ ದೊಡ್ಡದಲ್ಲ ಇದು. ಅದು ನಿಮಗೆ ಬೇಕಾದ ಸೈಜಲ್ಲಿ ಬೈ ಆರ್ಡರ್ ಕೂಡ ಮಾಡಿ ಕೊಡ್ತೇವೆ. ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ನೋಡಿ ಇದು ರೆಗ್ಯುಲರ್ ಹಾಕ್ಲಿಕ್ಕಲ್ಲ ಖಂಡಿತ. ಆ್ಯಕ್ಚುಲಿ ಇದು ನನಗೆ ಏನು ಅಂತ ಹೇಳಿದ್ರೆ, ನನಗೆ ಏನಾದ್ರು ಫಂಕ್ಷನ್ ಇದ್ದಾಗ ಹಾಕೊಳ್ಳಿಕ್ಕೆ ಅಷ್ಟೇ. ನಾವು ರೆಗ್ಯುಲರ್ ಹಾಕೋದಿಲ್ಲ, ಯಾರು ಹಾಕೊಂಡು ಓಡಾಡಲಿಕ್ಕೆ ನನಗೆ ಅಷ್ಟು ಇದಿಲ್ಲ. ಫಂಕ್ಷನ್ಗೆ ಹಾಕೊಳ್ಳಿಕ್ಕೆ ಬೇಕು ಅಂತ ಮನೇಲಿ ಹೇಳ್ತಾ ಇದ್ರು, ಹಾಗೆ ಒಂದು ತಗೊಳ್ಳುವಂತಾಯ್ತು. ಖಂಡಿತ ಕಡ ಟೈಪ್ ನೀವು ಹೋಗ್ತೀರಿ, ಕಡ ಟೈಪ್ ಹೋಗೋದು, ಅಥವಾ ಬ್ರೇಸ್ಲೆಟ್ ಅಲ್ಲಿ ನಿಮಗೆ ಲೈಟ್ ವೇಟ್ ಬ್ರೇಸ್ಲೆಟ್. ಹಾಗೆ ಹೇಗೂ ನನಗೆ ಬೆಳ್ಳಿ ಸಿಗ್ತದಲ್ಲ, ಹಾಗಾಗಿ ನಾನು ಸ್ವಲ್ಪ ದೊಡ್ಡದನ್ನು ನೋಡುವ, ಪರ್ಚೇಸ್ ಮಾಡುವ ಆಗ್ಲಿಕ್ಕಿಲ್ಲ. ಬೆಳ್ಳಿ ಸಿಗೋದಾದ್ರೆ ನಾವು ಯಾಕೆ ಬಿಡಬೇಕು, ಅಷ್ಟೇ ಬೆಳ್ಳಿ ಸಿಗ್ತದಲ್ಲ, ಲಾಭ ಅಲ್ವಾ, ಎಲ್ಲಿ ಸಿಗ್ತದೆ, ಯಾರು ಕೊಡ್ತಾರೆ, ಯಾರು ಕೊಡೋದಿಲ್ಲ. ಸ್ವರ್ಣಂ ಜುವೆಲ್ಸ್ ಅವರು ಮಾತ್ರ ಈ ಥರದೊಂದು ಟ್ರೆಂಡ್ ಶುರು ಮಾಡಿದ್ದಾರೆ. ಸೊ ಅವರು ಟ್ರೆಂಡಲ್ಲಿ ಎಕ್ಸ್ಪರ್ಟ್ಸು ಸ್ವರ್ಣಂ ಅವರು. ಸೊ ನಮಗೂ ಈ ಥರದೊಂದು ಅವಕಾಶ ನನ್ನ ಮೂಲಕ ಜನರಿಗೆ ತಲುಪಿದ್ರು ನನಗೆ ಖುಷಿ. ಈ ಥರದ ಆಫರ್ಗಳು ಇದ್ದಾಗ ಜನರು ಪರ್ಚೇಸ್ ಮಾಡಿದಾಗ. ಸೊ ನಾನಿವತ್ತು ಇದೇ ಕಡಗವನ್ನು ಪರ್ಚೇಸ್ ಮಾಡ್ತೇನೆ. ಇದರಲ್ಲಿ HUAD ನಂಬರ್ ಇದೆ ನೋಡಿ. ಓಕೆ, ಹಾಲ್ ಮಾರ್ಕ್ ಆಗಿ HUAD ನಂಬರ್ ಅಂತಿದೆ. ಓಕೆ, ನಿಮಗೆ ಗೋಲ್ಡ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆದ್ದು, ಎಲ್ಲಿ ಹಾಲ್ ಮಾರ್ಕ್ ಅದು ಅಂತ ಡೀಟೇಲ್ ಬೇಕು ಅಂತಂದ್ರೆ ನಿಮ್ಮ ಮೊಬೈಲಲ್ಲಿ BS ಹಾಲ್ ಮಾರ್ಕ್ ಅಂತ ಹೇಳುವಂತ ಆ್ಯಪ್ ಡೌನ್ಲೋಡ್ ಮಾಡಿ ಈ ನಂಬರ್ ಹಾಕಿದ್ರೆ ಇದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆದ್ದು, ಯಾವ ಪ್ಯೂರಿಟಿ ಇದೆ, ಯಾವ ಜ್ಯುವೆಲ್ರಿಂದ ನಮಗೆ ಬಂದಿದೆ, ನಾವು ಎಲ್ಲಿ ಸೇಲ್ ಮಾಡ್ತಿದ್ದೆ, ಇದೆಲ್ಲ ಡೀಟೇಲ್ ಸಿಗ್ತದೆ 100%. ಎಸ್, ನೋಡಿ ಇದರಲ್ಲಿ ಎಷ್ಟೊಂದು ನಿಖರವಾಗಿ ಅವರು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಜೊತೆಗೆ ಬರೀ ಬಂಗಾರ ಕೊಟ್ಟು ಸುಮ್ಮನೆ ಕೈ ತೊಳ್ಕೊಂಡು ಬಿಡೋದಲ್ಲ, ಅದ್ರ ಜೊತೆಗೆ ವಿಶ್ವಾಸಾರ್ಹತೆಯನ್ನು ಕೂಡ ಮೂಡಿಸುವಂಥ ಕೆಲಸವನ್ನು ಸ್ವರ್ಣಂ ಜುವೆಲ್ಸ್ ಸುಳ್ಯದ್ದು ಮಾಡ್ತಾ ಇದೆ. ಹಾಗೆ ನಾವು ಕೂಡ ಬಹಳ ಖುಷಿ ಪಟ್ಟು ಇಲ್ಲಿಗೆ ಬರ್ತಾ ಇದ್ದೀವಿ. ಎಷ್ಟೋ ಗ್ರಾಹಕರು ಇಲ್ಲಿ ಬಂದಿದ್ದಾರೆ ಕೂಡ. ಖಂಡಿತ ಇದ್ರ ಒಟ್ಟಿಗೆ ಇನ್ನೊಂದು ಎಡಿಷನಲ್ ಇನ್ನೊಂದು ಆಫರ್, ಎಸ್, ಮತ್ತೊಂದು ಸರ್ಪ್ರೈಸ್, ಇನ್ನೊಂದು ಸರ್ಪ್ರೈಸ್. ಎಸ್, ಆಸರೆ ಎಂಟರ್ಪ್ರೈಸಸ್ ಅವ್ರದ್ದು ಫಸ್ಟ್ ಪ್ರೈಸ್ ಬಂದು 1.5 ಪೌಂಡ್ ಚಿನ್ನ ಇದೆ. ಸೆಕೆಂಡ್ ಪ್ರೈಸ್ ಬಂದು NS 155 ಇದು ಪಲ್ಸರ್ ಇದೆ. ಇನ್ನೊಂದು ಆಕ್ಟಿವ್ ಇದೆ. ಅದಲ್ಲದೆ 20 ಜನರಿಗೆ 2,000 ಕೂಪನ್ ಇಟ್ಟಿದ್ದಾರೆ, ಲಕ್ಕಿ ಡ್ರಾ. ಸೊ ನೀವು ಪ್ರತಿ 20,000 ರೂಪಾಯಿ ಒಂದು ಕೂಪನ್ ನನ್ನ ಸೈಡಿಂದ ನಾನು ಫ್ರೀ ಆಗಿ ಕೊಡ್ತಾ ಇದ್ದೇನೆ. ನೀವೀಗ 40,000 ಪರ್ಚೇಸ್ ಮಾಡಿದ್ರೆ 2 ಕೂಪನ್, 60,000 ಪರ್ಚೇಸ್ ಮಾಡಿದ್ರೆ 3 ಕೂಪನ್ ಕೊಡ್ತಾ ಇದ್ದೇನೆ. ಅದು ಎಕ್ಸ್ಟ್ರಾ ಎಡಿಷನಲ್. ಈ ಬೆಳ್ಳಿ ಅಲ್ಲದೆ ಅದು ಬೇರೆ. ಏನಿದು ಈ ಒಂದು ದೀಪಾವಳಿ ನವರಾತ್ರಿ ಹಿನ್ನೆಲೆಯಲ್ಲಿ ಇಷ್ಟೊಂದು ಆಫರ್ ಬಿಟ್ಟಿದ್ದೀರಿ ಮೇಲೆ. ಕಸ್ಟಮರ್ ಬೇಕಲ್ಲ, ಕಸ್ಟಮರಿಗೆ ಕೊಡಲೇಬೇಕು. ಎಸ್, ನಿಜಕ್ಕೂ ಕೂಡ ನನಗೆ ಸರ್ಪ್ರೈಸ್ ಆಯಿತು ಇಷ್ಟೊಂದು ಆಫರ್ಗಳು. ಅದಕ್ಕೆ ನೀವು ಸರ್ಪ್ರೈಸ್ ಬನ್ನಿ ಅಂತ ಆಗಿಂದ ಫೋನ್ ಮಾಡ್ತಿದ್ದು. ಅವರು ಒಂದು ಬೆಳಿಗ್ಗೆಯಿಂದ ಮೊನ್ನೆಯಿಂದಲೇ ಫೋನ್ ಮಾಡ್ತಾ ಇದ್ದಾರೆ, ಬನ್ನಿ ಅಂತ, ಫ್ರೀ ಮಾಡ್ಕೊಂಡು ಬನ್ನಿ ಅಂತ. ನನಗೆ ಟೈಮ್ ಆಗಿರಲಿಲ್ಲ, ಬರಲಿಕ್ಕಾಗಿರಲಿಲ್ಲ. ಸೊ ಇವತ್ತು ಬಂದು ನನಗೆ ಭಾಳ ಖುಷಿ ಆಯಿತು. ಈ ಥರ ಸಹ ಒಂದು ನೋಡಿ ಕೂಪನ್ಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಅದರಲ್ಲಿ ಬೈಕ್ ಗೆಲ್ಬೋದು ನೀವು ನೋಡಿ, ಎಷ್ಟೊಂದು 1.5 ಪೌಂಡ್ ಬಂಗಾರ ಕೂಡ ಗೆಲ್ಬೋದು ನೋಡಿ. ಒಂದು ಬಂಗಾರ ತಗೊಳ್ಳೋಗಿ ಇನ್ನೊಂದು 1.5 ಪೌಂಡ್ ಬಂಗಾರವನ್ನು ಕೂಡ ಗೆಲ್ಬೋದು. ಬಜಾಜ್ NS 150 ಬೈಕ್ ಇದೆ ನೋಡಿ, ಪ್ರಥಮ ಬಹುಮಾನ. ಜೊತೆಗೆ ದ್ವಿತೀಯ ಬಹುಮಾನ ಹೋಂಡಾ ಡಿಯೋ ಇದೆ ನೋಡಿ. ಮಹಿಳೆಯರಿಗಂತೂ ಯಾರೆಲ್ಲ ಡಿಯೋ ತೆಗಿಬೇಕು ಅಂತಿದ್ರಿ ನೋಡಿ, ಸುಮ್ಮನೆ ಒಂದು ಅದೃಷ್ಟ ಪರೀಕ್ಷೆ ಮಾಡಿ ಗೆದ್ದರೆ ಇಲ್ಲೇ ಬೈಕ್ ಸಿಗ್ತದಲ್ಲ, ಡಿಯೋ ತೆಗೆ ಯಾಕೆ ಸುಮ್ಮನೆ ಖರ್ಚು ಮಾಡೋದು ಅಲ್ವಾ. ಚಿನ್ನ ಜೊತೆಗೆ ಬೆಳ್ಳಿ, ಡಿಯೋ ಬೈಕ್ ಜೊತೆಗೆ. ಅಷ್ಟೇ ಅಲ್ಲ, ಸುಳ್ಯ ಜನರಿಗೆ ಇನ್ನೊಂದು ಖುಷಿಯ ವಿಷಯ, ಫಸ್ಟ್ ಟೈಮ್ ಇನ್ನು ಸುಳ್ಯದಲ್ಲಿ ಸ್ವರ್ಣಂ ಡೈಮಂಡ್ ಖರೀದಿ ಹಬ್ಬ ಅಂತ ಮಾಡಿಸ್ತಾ ಇದೆ. ಡೈಮಂಡ್ ಖರೀದಿ ಹಬ್ಬ, ಖಂಡಿತ. ಡೈಮಂಡ್ಗೆ ರೇಟ್ ಜಾಸ್ತಿ ಅಲ್ಲ, ಸುಮಾರು ಜನಕ್ಕೆ ಕಲ್ಪನೆ ಉಂಟು ಡೈಮಂಡ್ ಜಾಸ್ತಿ ಇಲ್ಲ. ಖಂಡಿತವಾಗಿ ನಮ್ಮಲ್ಲಿ 10 ಮೂಗುತಿ ಎಲ್ಲ 3,500 ರೂಪಾಯಿಂದ ಡೈಮಂಡ್ ಮೂಗುತಿ ಸ್ಟಾರ್ಟ್ ಆಗ್ತದೆ. 3,500 ಲೇಡೀಸ್ ಉಂಗುರ ಒಂದು 6,500 7,000 ರೂಪಾಯಿಂದ ಉಂಗುರಗಳು ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ಬಡವರಿಗೆ ಕೂಡ ಖರೀದಿ ಮಾಡಬಹುದು, ಏನು ದೊಡ್ಡ ರೇಟ್ ಅಲ್ಲ. 6,500 ಇದಕ್ಕೆಲ್ಲ ಉಂಗುರ 6 ಡೈಮಂಡ್ ವಿತ್ ಡೈಮಂಡ್ ಇರುವಂತ ಉಂಗುರಗಳನ್ನು ನೀವು ಪರ್ಚೇಸ್ ಮಾಡುದು. 18 ಕ್ಯಾರೆಟ್ ಗೋಲ್ಡ್ ಇರ್ತದೆ. ಅದರಲ್ಲೂ ನಿಮಗೆ ಸುಮಾರು ಏನಂತ ಹೇಳಿದ್ರೆ ಬೈಬ್ಯಾಕ್ ಅಂದ್ರೆ ನಿಮಗೆ ಎಕ್ಸ್ಚೇಂಜ್ ಅಂತ ಮಾಡೋದಿದ್ರೆ 95% ಪ್ರೆಸೆಂಟ್ ವ್ಯಾಲ್ಯೂ. ನೀವು ಈಗ ನೀವು ಇವತ್ತೇನು ಕೊಟ್ಟಿರ್ತೀರ 100 ರೂಪಾಯಿ ತಗೊಂಡಿರ್ತೀರ, ಇನ್ ಫ್ಯೂಚರಲ್ಲಿ ಅದಕ್ಕೆ 150 ರೂಪಾಯಿ ಆಗಿರುತ್ತೆ. ಆ 150 ರೂಪಾಯಿ 95% ನಾನು ಬೈಬ್ಯಾಕ್ ಮಾಡ್ತೇನೆ ಕ್ಯಾಶ್, ಇದು ಎಕ್ಸ್ಚೇಂಜಿಗೆ. ಕ್ಯಾಶಿಗೆ ಆದರೆ 90%. ಹೌದು. ಎಸ್, ಇದು ನೋಡಿ ಡೈಮಂಡ್ ಹಬ್ಬ, ಈ ಕಡೆ ದೀಪಾವಳಿ ಪ್ರಯುಕ್ತ ಲಕ್ಕಿ ಕೂಪನ್ಗಳು, ಜೊತೆಗೆ ಚಿನ್ನ ಖರೀದಿ ಮಾಡಿದರೆ ಬೆಳ್ಳಿ ಫ್ರೀ. ನಿಜಕ್ಕೂ ಕೂಡ ಪ್ರವೀಣಣ್ಣ, ನೀವು ಸರ್ಪ್ರೈಸ್ ಅಂತ ಹೇಳಿ ಈಗ ನಮ್ಮ ಮಹಿಳೆಯರೆಲ್ಲ ಕಾಯ್ತಾ ಇದ್ದಾರೆ. ಇಷ್ಟೊಂದು ಸರ್ಪ್ರೈಸ್ ಇರುವಾಗ ನಾವು ಯಾಕೆ ಹೋಗೋರು? ತುಂಬ ಜನ ಹಬ್ಬಕ್ಕೆಲ್ಲ ತೆಗೆಯೋರು ಇದ್ದಾರೆ, ಖಂಡಿತ. ತುಂಬ ಜನ ಈಗ ನೋಡ್ತಾ ಇದ್ದಾರೆ, ಅವರೆಲ್ಲ ಹಬ್ಬಕ್ಕೆ ಏನಾದ್ರು ಪರ್ಚೇಸ್ ಮಾಡಬೇಕು ಚಿನ್ನ ಅಂತ. ಈ ಎಲ್ಲರೂ ಕೂಡ ಈಗ ಸ್ವರ್ಣಂ ಬಗ್ಗೆನೇ ಗಮನ ವಹಿಸ್ತಾರೆ, ಪ್ರತಿಯೊಬ್ಬರು ಕೂಡ. ನಾನೀಗ ಹೇಗೂ ಬಂದು ಈಗ ಸರ್ಪ್ರೈಸನ್ನು ತೊಗೊಂಡಿದ್ದೇನೆ, ನಾನು ಇದನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಒಂದು
ಏನು ಸಿಗ್ತದೆ? ಒಂದು ಕೂಪನ್ ಸಿಗ್ತದೆ. ಇದು ನಿಮಗೆ ಅಪ್ರಾಕ್ಸಿಮೇಟ್ ಒಂದು ಕೂಪನ್ ಸಿಗ್ತದೆ ನನಗೆ. ಅಲ್ಲ, ಇದು ನಿಮಗೆ 22 ಗ್ರಾಮ್ ಚಿನ್ನ ಇರುವಂಥದ್ದು. ಎಸ್, ಸಾಧಾರಣ ಒಂದು ಅಪ್ರಾಕ್ಸಿಮೇಟ್ ನಾನು ರೇಟ್ ಹೇಳೋದಿದ್ರೆ 22 ಗ್ರಾಮ್ಸ್ 22 ಗ್ರಾಮ್ಸ್ ಅನ್ನು ನಾನು ನಿಮಗೆ 22 ಗ್ರಾಮ್ಸ್ ಇಂಟು 10,190 ರುಪೀಸ್ ಇವತ್ತಿದೆ, ಆಯಿತಾ? ಇದಕ್ಕೆ 2,60,000 ಆಗುತ್ತೆ ಇದಕ್ಕೆ. ಹೌದು, 2,63,000. ಇದಕ್ಕೆ ಎವ್ರಿ 20,000 13 ಕೂಪನ್ ಸಿಗ್ತದೆ. 13 ಕೂಪನ್ ಸಿಗ್ತದೆ ಇದಕ್ಕೆ. ನನಗೆ ಏನೋ ಬರ್ತದಂತ ಈ ಸಲ 13 ಕೂಪನ್ ತಗೊಳ್ತಾ ಇದ್ದೀನಿ ನಾನು. ಜೊತೆಗೆ 22 ಗ್ರಾಮ್ ಬೆಳ್ಳಿದು ದೀಪ, 22 ಗ್ರಾಮ್ ಬೆಳ್ಳಿದು ದೀಪ. ನೋಡ, ನಾನು ದೀಪ ತಗೊಬನ್ನಿ. ಖಂಡಿತ. ಈಗ ನೋಡಿ, ನನಗೆ ದೀಪ ಸೆಲೆಕ್ಷನ್ಗೆ ತಂದಿದ್ದಾರೆ. ಇದನ್ನು ತಗೊಂಡಾಗ ನನಗೆ 22 ಗ್ರಾಮ್ನ ಬೆಳ್ಳಿ ಆರ್ನಮೆಂಟ್ ಸಿಗ್ತದೆ. ಸೊ ಈಗ ನಾನೀಗ ಯಾವ್ದು ತಗೊಳ್ಳೋದು? ಇದು ಎಷ್ಟಿದೆ ಇದರಲ್ಲೆಲ್ಲ? ನೋಡಿ, ಇದು ನಿಮಗೆ ಒಂದು 24 ಗ್ರಾಮ್ ಇದೆ. 24 ಗ್ರಾಮ್ ಅಂತ ಹೇಳಿದ್ರೆ ಡೈರೆಕ್ಟ್ 22 ಗ್ರಾಮ್ ಲೆಸ್ ಆಗಿ 2 ಗ್ರಾಮ್ಸ್ ನೀವು ಅಡಿಷನಲ್ ಪೇಮೆಂಟ್ ಮಾಡಿ. ಇಲ್ಲ, ಇದು 22 ಗ್ರಾಮ್ಸ್ಗೆ 22 ಗ್ರಾಮ್ಸ್ ಇದೆ, ಏನು ಕೊಡ್ಲಿಕ್ಕಿಲ್ಲ, ನಿಮಗೆ ಆಫರ್ಲಿ ಬರ್ತದೆ. ಅದು ಆಫರ್, ಕಂಪ್ಲೀಟ್ ಆಫರಲ್ಲಿ ಬರ್ತದೆ. ಈಗೇನು ಇದು ನೋಡಿ, ಚೆನ್ನಾಗಿದೆ. ಇದೊಂದು ನೋಡಿ, ಇಷ್ಟು ಗಾತ್ರದ ಬೆಳ್ಳಿಯ ಇದು ಸಿಗ್ತದೆ. 17 ಗ್ರಾಮ್ ಇದೆ. 5 ಗ್ರಾಮ್ಸ್ ಅಡಿಷನಲ್ ಬೇರೆ ಏನೋ ತಗೋಬಹುದು. ನೋಡಿ, ಇದು 17 ಗ್ರಾಮ್, ಸ್ವಲ್ಪ ಸಣ್ಣದಿದೆ. ಅಡಿಷನಲ್ ಬೇರೆ ಏನಾದರೂ ತಗೊಳ್ಬೋದು ಬೆಳ್ಳಿಯ ಇದು. ಹಾಗೆಯೇ ಇದು 20 ಗ್ರಾಮ್ಸ್ ಇದೆ. 20 ಗ್ರಾಮ್, 2 ಗ್ರಾಮ್ಸ್ ನೀವೇನು ಬೇರೆ ತಗೊಳ್ಬೋದು. ದೇವರು ನೋಡಿ, ಕಾಮಾಕ್ಷಿ ದೀಪ ಅಂತೇಳಿ. ಇದು ಒಂದೊಂದು ಮಂಗಳೂರು ದೀಪ, ನಂದ ದೀಪ, ನೀಲಾಂಜನ ದೀಪ ಅಂತ ಹೇಳ್ತೇವೆ, ಕಾಮಾಕ್ಷಿ ದೀಪ. ಇದು ಇನ್ನೊಂದು ಮಂಗಳೂರಲ್ಲಿ ಇನ್ನೊಂದು ದೀಪ. ನೋಡಿ, ಎಷ್ಟು ದೀಪಗಳು ಸಿಗ್ತವೆ. ಈ ತರ ಜನಗಳಿಗೆ ಇದು ಒಳ್ಳೇದು ಅನ್ಸುತ್ತೆ. ಈ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡಬಹುದು. ನಾನು ಹೇಳಿದ ಹಾಗೆ ಕಾನ್ಸೆಪ್ಟ್, ದೀಪಾವಳಿಗೆ ದೇವರಿಗೆ ಬೆಳ್ಳಿ ದೀಪ ತಗೊಂಡು ಹೋಗ್ಬೋದು. ನೀವು ಯಾವುದು ಈಗ 22 ಗ್ರಾಮಲ್ಲಿ ನೀವು ಯಾವುದು ಒಂದು ಚೂಸ್ ಮಾಡ್ಬೋದು. ಖಂಡಿತ. ಎಸ್, ಹಾಗೆಯೇ ಈಗ ನನಗೀಗ ಯಾವುದು ಚೂಸ್ ಮಾಡ್ಬೋದು? ನನಗೆ ಎಕ್ಸ್ಟ್ರಾ ನಾನು ಪೇಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಬಟ್ ನನಗೆ ಇರೋದ್ರಲ್ಲೇ ನಾನು ತಗೊಳ್ತೇನೆ. ಯಾವ್ದು ಬೇಕಾದ್ರೂ ತಗೊಳ್ಬೋದು. ಇದು ಹೇಗಿದೆ? ಇದು ಆದರೆ ನೀವು ಇನ್ನು 20 ಗ್ರಾಮ್ಸ್ ಇದೆ. 20 ಗ್ರಾಮ್. ಹೌದು, ಇನ್ನು 2 ಗ್ರಾಮ್ಸ್ ಏನಾದರೂ ಅಡಿಷನಲ್ ಸಿಲ್ವರ್ ಬೈ ಮಾಡ್ಕೋಬಹುದು. ಸರಿ, ನಾನು 2 ಗ್ರಾಮಲ್ಲಿ ಸಿಲ್ವರ್ ಹೌದು ಇದನ್ನು ತಗೊಳ್ತೇನೆ. ಜೊತೆಗೆ 2 ಗ್ರಾಮ್ ಯಾವ್ದಾರ ತಗೊಳ್ತೇನೆ. ಓಕೆ, ನನಗೆ ಆಯ್ಕೆ ಬಿಟ್ಟಿದ್ದಾರೆ. ಸೊ ನಾನು ಎಂತ ಮಾಡ್ತೇನೆ ಅಂತ ಹೇಳಿದ್ರೆ, ಇದು 20 ಗ್ರಾಮ್ ಇದೆ ಬೆಳ್ಳಿದು. ಇದ್ರ ಜೊತೆಗೆ 22 ಗ್ರಾಮ್ ಚಿನ್ನದ ಜೊತೆಗೆ ನಾನು 20 ಗ್ರಾಮ್ದು ಒಂದು ಇದು ತಗೊಳ್ತೇನೆ, ಬೆಳ್ಳಿದ್ದು ಆರ್ನಮೆಂಟ್ಸು, ಕಾಮಾಕ್ಷಿ ದೀಪ. ಎಸ್, ಇದನ್ನು ತಗೊಳ್ತೇನೆ. ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ಇನ್ನೊಂದು 2 ಗ್ರಾಮ್ ನನಗೆ ಅವ್ರು ಕೊಡ್ಲಿಕ್ಕಿದೆ. ಸೊ ಅವರೇನೋ ಆರ್ನಮೆಂಟ್ ಬೇರೆ ಏನಾದ್ರು ತಗೊಳ್ಳಿ, ಬೆಳ್ಳಿದ್ದು ಅಂದರೆ ಉಂಗುರ ಏನಾದರೂ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಉಂಗುರ ಹೋಗ್ತೀನಿ ಸರ್, ನನಗೆ ಎಕ್ಸ್ಟ್ರಾ ನಾನು ಪೇ ಮಾಡಲ್ಲ, ಇದರಲ್ಲೇ ಬ್ಯಾಲೆನ್ಸ್ ಮಾಡ್ಬೋದು. ಖಂಡಿತ. ನೀವು ಹೇಳಿದ್ರೆ ಡೈಮಂಡ್, ಸುಮಾರು ಜನಕ್ಕೆ ಕನ್ಫ್ಯೂಷನ್ ಬಂದೇ ಬರುತ್ತೆ. ಚಿನ್ನಕ್ಕಿಂತ ಡೈಮಂಡಿಗೆ ರೇಟ್ ಜಾಸ್ತಿ, ಚಿನ್ನನೇ ಜಾಸ್ತಿ, ಅಂಥದ್ರಲ್ಲಿ ಡೈಮಂಡ್ ಜಾಸ್ತಿ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಹೇಗೆ ನೀವು ಇದಿಷ್ಟು ಕಮ್ಮಿಗೆಲ್ಲ ಇದು ಮಾಡ್ತಾ ಇದ್ರಿ? ಇದು ಏನು ಅಂತ ಹೇಳಿದ್ರೆ, ನಮಗೆ ಡೈಮಂಡ್ ಕಂಪ್ನಿಯಿಂದ ಬರುವಂಥದ್ದು, ನಮ್ಮ ಜಾಯಿಂಟ್ ಕಂಪನಿಯಲ್ಲಿ ಬರುವಂಥದ್ದು. ಸೊ ಅವ್ರು ಏನು ಮಾಡ್ತಾರೆ, ನಮಗೆ MRP ಕಾಸ್ಟಲ್ಲಿ ಕೊಡ್ತಾರೆ. ಡೈಮಂಡ್ ವಿತ್ ಗೋಲ್ಡ್ ವಿತ್ MRP ರೇಟಲ್ಲಿ ಕೊಡುವಂಥದ್ದು ಅವರು. ಸೊ MRP ಅವ್ರದ್ದು ಫಿಕ್ಸ್, ವಿತ್ GST ಅಂತ ನಿಮಗೆ GST ಅಡಿಷನಲ್ 3% ಅಂತ ಬರೋದಿಲ್ಲ. ಸೊ ಅವ್ರು ಏನು MRP ಹಾಕಿರ್ತಾರೆ ಆ MRP ಮೇಲೆ, ಓಕೆ, ಅದ್ರ ಮೇಲೆ ಆಫರ್ ಏನು ಅಂತೇಳಿದ್ರೆ, ಡೈಮಂಡ್ ಏನು ಕ್ಯಾರೆಟ್ ಇರುತ್ತೆ, ಆ ಕ್ಯಾರೆಟ್ಗೆ 10,000 ರುಪೀಸ್ ನಾನು ಆಫರ್ ಕೊಡ್ತಿದ್ದೇನೆ, ಅಡಿಷನ್ ಆಫರ್ ಕೊಡ್ತೀನಿ. ಹೌದು, ಈಗ ಅವರು ಟೋಟಲ್ ಒಂದು ನೆಕ್ಲೆಸ್ ತಗೊಳ್ತಿದ್ದಾರೆ, MRP ಅವರ ಕಂಪನಿ ಕಡೆಯಿಂದ MRP ಅದಕ್ಕೆ ಎಷ್ಟೊಂದು 2.5 ಲಕ್ಷ ಉಂಟು ಅಂತೇಳಿ, ಚಿನ್ನ ಮತ್ತೆ ಡೈಮಂಡ್ಗೆ ಸೇರಿ 2.5 ಲಕ್ಷ ಉಂಟು. ಸೊ ಅದರಲ್ಲಿ ಏನಾದರೂ ಎಷ್ಟು ಕ್ಯಾರೆಟ್ ಅಥವಾ ಎಷ್ಟು ಸೆಂಟ್ ಅಂತ ಇರುತ್ತೆ, ಅದಕ್ಕೆ ನಾನು ಎಡಿಷನಲ್ 10,000 ಆಫರ್ ಕೊಡ್ತಿದ್ದೇನೆ. ಡೈಮಂಡ್ ಮೇಲೆ ಆಫರ್ ಕೊಡ್ತೀನಿ. ನೋಡಿ, ಡೈಮಂಡ್ ಖರೀದಿ ಮಾಡುವವರಿಗೆ ಮತ್ತೂ ಒಂದು ಒಳ್ಳೆಯ ಅವಕಾಶವನ್ನು ಅವ್ರು ಕೊಟ್ಟರು. ಎಲ್ಲ ಆಫರ್ಸ್ ಇರೋದು. ಈಗ ನಾನು ಅಲ್ಲಿ ನೋಡಿ, ಆ ಕಡೆ ಕಾಣ್ಬೋದು ನಿಮಗೆ ಎಷ್ಟು ನಿಮಗೆ ತುಂಬ ಮಾಂಗಲ್ಯ ಸರಗಳು ಅಲ್ಲಿ ಕಾಣ್ತಾ ಇದೆ ನಿಮಗೆ. ಅದಕ್ಕೆಲ್ಲದಕ್ಕೂ ಕೂಡ ಆಫರ್ ಇದೆ. ಫಾರ್ ಎಕ್ಸಾಂಪಲ್ ಆಗಿ ನಾನು ಒಂದು ಸೆಟ್ಟನ್ನು ಇಟ್ಕೊಂಡಿದ್ದೀನಿ ಮಹಿಳೆಯರಿಗೋಸ್ಕರ. ಯಾಕಂದರೆ ಅವ್ರು ಕೇಳ್ತಾರೆ, ಕರಿಮಣಿಯಲ್ಲಿ ನಮಗೆ ಆಫರ್ ಇಲ್ವ ಹಾಗಾದರೆ ಅಂತ. ಕರಿಮಣಿಯಲ್ಲಿ ಲಾಸ್ಟ್ ಟೈಮು ಆಫರ್ ಕೊಟ್ಟಿದ್ದಾರೆ, ಈಗ ಮತ್ತೆ ಕೊಡ್ತಾ ಇದ್ದಾರೆ. ಇದು ಇನ್ನೂ ದೊಡ್ಡ ಆಫರ್. ಅದ್ರ ಜೊತೆಗೆ ಅಲ್ವಾ ಸರ್? ಹೌದು, ಆ ಆಫರ್ ಜೊತೆಗೆ ಇನ್ನೊಂದು ಆಫರ್. ಹೌದಾ? ಯಾವುದು? ಆ ಹಳೆ ಆಫರ್ ಏನಾಯ್ತು? ಹಳೆ ಆಫರ್ ಮೊನ್ನೆಗೆ ಸ್ಟಾಪ್ ಆಗಿದೆ. ಆ 250 ರೂಪಾಯಿದು ಇತ್ತು, ಅದು ಸ್ಟಾಪ್ ಮಾಡಿದ್ದೀನಿ. ಆದ್ರೆ ಈಗ ಕೊಡ್ತಿರೋ ಆಫರ್ ಅದಕ್ಕಿಂತ ದೊಡ್ಡದು. ಅಂದ್ರೆ ಈಗ ನೋಡಿ, ನೀವು ಈ ಮಾಂಗಲ್ಯ ಸರವನ್ನ ನೀವು ಖರೀದಿ ಮಾಡಬೇಕು ಅಂತ ಇಷ್ಟಪಟ್ರೆ ಸರ್, ಇದು ಎಷ್ಟು? 33 ಗ್ರಾಮ್ ಇದೆ ನೋಡಿ. 33 ಗ್ರಾಮಿನ ಮಾಂಗಲ್ಯ ಸರವನ್ನು ಈಗ ನೀವು ಬೈ ಮಾಡ್ತೀರಿ ಅಂತ ಯೋಚನೆ ಮಾಡಿ, ನಿಮಗೆ 33 ಗ್ರಾಮಿನ ಬೆಳ್ಳಿ ಆರ್ನಮೆಂಟ್ ಸಿಗ್ತದೆ. ಇದು ದೀಪಾವಳಿ ಮತ್ತೆ ಈ ನವರಾತ್ರಿಯ ಸಮಯದಲ್ಲಿ ಇವ್ರು ಕೊಡ್ತಿರುವಂತಹ ಆಫರು. ಬೇರೆ ಕಡೆಗೆ ಹೋದಾಗ ನಿಮಗೆ ಈ ಥರ ಸಿಗುತ್ತಾ? ಬೆಳ್ಳಿ ಸಿಗುತ್ತಾ? ಕೊಡ್ತಾರಾ? ಇಲ್ಲ. ಆದರೆ ಸ್ವರ್ಣಂ ಜ್ಯುವೆಲ್ಸು ಸುಳ್ಯದ ಬ್ರ್ಯಾಂಡ್ ಅದು. ಇತ್ತೀಚೆಗೆ ಅವರು ಬಂದು ಸುಳ್ಯದ ಒಂದು ನಾವು ಹೇಳಬೇಕು ಅಂತಾದರೆ
ಈ ಒಂದು ಚಿನ್ನಾಭರಣಗಳ ಇದರಲ್ಲೇ ಅವರು ಕೊಟ್ಟಿರುವಂಥ ಕೊಡುಗೆ ಇದೆಯಲ್ಲ, ನಿಜಕ್ಕೂ ಗ್ರಾಹಕರಿಗೆ ಖುಷಿಯಾಗುವಂಥ ಕೊಡುಗೆಗಳನ್ನು ಕೊಡ್ತಾ ಇರುವಂಥದ್ದು. ಅಲ್ಲಿ ನಮ್ಮ ಪ್ರವೀಣಣ್ಣ ನಗುಮೊಗದ ಸೇವೆ ಅವರದ್ದು ಬಹಳ ಖುಷಿ, ಅವರನ್ನು ನೋಡುವಾಗಲೇ ಒಂಥರ ಖುಷಿ ಆಗ್ತದೆ. ಈಗ ನೋಡಿ ಅವರು ಇಷ್ಟೊಂದು ಆಫರ್ಗಳನ್ನು ನನಗೆ ಎಷ್ಟು ಚಂದ ಹೇಳಿದರು, ನನಗೆಲ್ಲ ಅರ್ಥ ಆಯ್ತು. ಈಗ ಜೊತೆಗೆ ನಾನು ಇಲ್ಲಿ ಬಂದರೆ ನನಗೊಂದು ಅರ್ಥ ಆಗಿದೆ, ಇಲ್ಲಿ ಬಂದ ಮೇಲೆ ಅವ್ರು ಸರ್ಪ್ರೈಸ್ ಅಂತ ಹೇಳಿದರು, ನಿಜವಾಗಿ ಸರ್ಪ್ರೈಸು. ನಾನು ಇದನ್ನು ಖರೀದಿ ಮಾಡಿದ್ದೆ, ನಾನು ಯಾಕಂದರೆ ನನಗೆ ಲಾಸ್ಟ್ ಟೈಮ್ ಹೇಳುವಾಗಲೇ ಬೇಕು ಅಂತ ಹೇಳಿದೆ. ಸೊ ನಾನು ಇದನ್ನು ಖರೀದಿ ಮಾಡಿದ್ದೀನಿ, ನನಗೆ ಉಚಿತವಾಗಿ ಸಿಕ್ಕಿತ್ತು ಕಾಮಾಕ್ಷಿ ದೀಪ. ಇದನ್ನು ನಾವು ತಗೊಂಡು ಹೋಗ್ಬೋದು, ದೀಪವನ್ನು ನವರಾತ್ರಿಯ ಸಮಯದಲ್ಲಿ ಇದನ್ನು ತಗೊಂಡು ಹೋಗ್ಬೋದು. ಜೊತೆಗೆ ಅದ್ರ ಜೊತೆಗೆ ನೋಡಿ ಮಾಮೂಲಿ ಅಲ್ಲ 92.5 ವಿತ್ ಹಾಲ್ಮಾರ್ಕ್ಡ್ ಸಿಲ್ವರ್. ಎಸ್ ನೋಡಿ ಇಲ್ಲಿ ಹಾಲ್ಮಾರ್ಕ್ಡ್ ಸಿಲ್ವರನ್ನು ಕೊಡ್ತಿರುವಂಥದ್ದು ವಿತ್ ಎಲ್ಲವನ್ನು ಕೂಡ ಪಾರದರ್ಶಕವಾಗಿ. ಜೊತೆಗೆ ನೋಡ್ಬೋದು ವೆಯ್ಟ್ 13 ಕೂಪನ್ ನಿಮಗೆ ನೋಡಿ 13 ಕೂಪನ್ ನನಗೆ. ಇದರಲ್ಲಿ ನನಗೆ ಪಲ್ಸರ್ ಗೆಲ್ಬೋದು, ಡಿಯೋ ಗೆಲ್ಬೋದು, 1.5 ಪೌನ್ನ ಬಂಗಾರವನ್ನು ಕೂಡ ಗೆಲ್ಬೋದು. ಎಷ್ಟಾಗುತ್ತೆ ಸರ್ 1.5 ಪೌನ್ ಬಂಗಾರ ಈಗ ರೇಟ್? 1.5 ಪೌನ್ ಬಂಗಾರ ಅಂತ ಹೇಳಿದ್ರೆ ಈಗ 12 ಗ್ರಾಮು ಇವತ್ತು 10,190 ರೂಪಾಯಿ ಇದೆ. ಅಪ್ರಾಕ್ಸಿಮೇಟ್ ನಿಮಗೆ 143 1,43,000 ಬಂಗಾರವನ್ನು ಕೂಡ ಗೆಲ್ಬೋದು. ನೋಡಿ ಎಂಥ ಆಫರ್ ಇದು, ನಿಜಕ್ಕೆ ಇವತ್ತು ನಾನು ತಗೊಂಡು ಸಾರ್ಥಕ ಆಯ್ತು. ಆಫರ್ ಅಂತ ಹೇಳಿದ್ರಿ, ಖಂಡಿತ ನಾನು ಕೇಳ್ತಾ ಇದ್ದೆ ಕೊಡಿ ಅದು ಯಾವ ಕೊಡ್ತೀರಿ ನನಗೆ ಅಂತೇಳಿ. ಹಾಗೆ ಇಲ್ಲ ಅದು ಆಫರ್ ಇದೆ ಕಾಯಿರಿ ಅಂತ ಹೇಳಿದರು. ದೀಪಾವಳಿಗೆ ಮೆಗಾ ಆಫರ್. ಈಗ ದೀಪಾವಳಿಗೆ ಮೆಗಾ ಆಫರ್ ಎಲ್ಲರಿಗೂ, ಮಹಿಳೆಯರಿಗೂ ಪುರುಷರಿಗೂ ಎಲ್ಲರಿಗೂ ಸೇರಿ. ಇಷ್ಟು ದಿವಸ ಮಹಿಳೆಯರು ಮಾತ್ರ ಫುಲ್ ಇದರಲ್ಲಿ ಬರ್ತಾಯಿದ್ರು, ಯಜಮಾನರು ಕರ್ಕೊಂಡು. ಇನ್ನು ಯಜಮಾನರು ಎಲ್ಲ ಫ್ಯಾಮಿಲಿ ಸಮೇತ ಬಂದು ಪರ್ಚೇಸ್ ಮಾಡುವಂಥ ಸಮಯ. ಸೊ ರಿಯಲಿ ಗ್ರೇಟ್, ನನಗೂ ಕೂಡ ಭಾಳ ಖುಷಿ ಆಯಿತು. ಸರ್ ಈಗ ಹೆಚ್ಚುವರಿಯಾಗಿ ಜನರಿಗೆ ಏನಾರು ಹೇಳೋದು ಉಂಟಾ? ಇದು ಎಷ್ಟು ಜನರಿಗೆ ಅರ್ಥ ಆಯಿತು, ಇದರ ಬಗ್ಗೆ ಡೌಟ್ ಇಲ್ಲ, ನನಗೂ ಡೌಟ್ ಇಲ್ಲ, ಎಲ್ಲ ಅರ್ಥ ಆಯಿತು. ಈಗ ಇನ್ನು ಹೆಚ್ಚುವರಿಯಾಗಿ ನೀವೇನಾದ್ರು ಹೇಳೋದು ಉಂಟಾ? ಯಾವುದೇ ಐಟಮ್ ಆಗಲಿ, ನಾನು ನಿಮಗೆ ಸಪೋಸ್ ನಿಮ್ಮಲ್ಲಿ ಓನ್ ಡಿಸೈನ್ಸ್ ಇದ್ದರೆ ನಾವು ಅದನ್ನು ಕ್ಯಾಡ್ ಮಾಡಿ ಕೊಡಿಸ್ತೇವೆ. ಇದು ಈ ಸಿಸ್ಟಮ್ ನಮ್ಮ ಎಲ್ಲಿ ಉಂಟಂತ ಗೊತ್ತಿಲ್ಲ. ಸಪೋಸ್ ನಿಮ್ಮ ಹತ್ರ ಏನಾದರೂ ಒಂದು ಆರ್ನಮೆಂಟ್ ಇದೆ, ಅದನ್ನು ನಿಮಗೆ ಮಾಡಬೇಕು ಅಂತೇಳಿ, ಲೈಟ್ ವೇಟಲ್ಲಿ ಮಾಡಬೇಕು ಅಂತ ಹೇಳಿದರೆ ನೀವು ನಮ್ಮ ಹತ್ರ ತೋರಿಸಿದ್ರೆ ನಾವು ಅದನ್ನು ಕ್ಯಾಡ್ ಮೂಲಕ ಡಿಸೈನ್ ಮಾಡಿಸಿ, ಎಂಗೇಜ್ಮೆಂಟ್ ಫಿಂಗರಿಂಗ್ ಇರ್ಬೋದು, ಅವರ ಕಲ್ಪನೆಗೆ ತಕ್ಕ ಹಾಗೆ ಅವರು ಅಂದರೆ ಎಲ್ಲೋ ಗೂಗಲಲ್ಲಿ ಎಲ್ಲೆಲ್ಲ ಸರ್ಚ್ ಮಾಡಿ ನೋಡಿರ್ತಾರೆ, ಅದು ಎಷ್ಟು ಗ್ರಾಮ್ ಬರ್ತದೆ ಅಂತ ಗೊತ್ತಿರೋದಿಲ್ಲ. ಸೊ ಅಂಥದ್ದೆಲ್ಲ ಇದ್ದರೆ ಅದನ್ನು ಕ್ಯಾಡ್ ಮಾಡಿ ಎಷ್ಟು ಗ್ರಾಮ್ ಬರ್ತದೆ, ಏನು ಬರ್ತದೆ ಅಂತ ಹೇಳೋದನ್ನು ಅವ್ರಿಗೆ ಓಕೆ ಆದಮೇಲೆ ಮಾಡಿಸುವಂಥ ಇದು ಇದೆ. ಅದು ಕೂಡ ಇದೆ. ಅದರಲ್ಲೂ ಕೂಡ ಅವರು ಈಗ ಈ ದೀಪಾವಳಿ ಟೈಮ್ ಒಳಗಡೆ ನೀವು ಬುಕ್ಕಿಂಗ್ ಮಾಡಿದರೆ ಅವರು ತೆಗೊಳ್ಳೋದು ದೀಪಾವಳಿ ಕಳೆದು 1 ತಿಂಗಳು ಕಳೆದು ಅಥವಾ 15 ದಿವಸ ಕಳೆದು ತೆಗೊಳಿದ್ರೆ ಆಫರ್ನ ಇದಕ್ಕೆ ನಾವು ಕನೆಕ್ಟ್ ಮಾಡಿ ಕೊಡ್ತೇವೆ. ಅಷ್ಟೇ ಅಲ್ಲ, ಇಲ್ಲಿ ಬಂದ ಮೇಲೆ ಇನ್ನೂ ಒಂದು ವಿಶೇಷತೆ ಇದೆ. ನಿಮ್ಮ ಚಿನ್ನವನ್ನು ನೀವೇ ಶುದ್ಧತೆಯನ್ನು ಪರೀಕ್ಷೆ ಮಾಡ್ಕೊಳ್ಬೋದು, ಆ ಥರದೊಂದು ವ್ಯವಸ್ಥೆ ಕೂಡ ಇದೆ. ಸೊ ಅದನ್ನು ಕೂಡ ನೋಡ್ಕೊಳ್ಳುವ. ಸರ್ ಅದನ್ನು ತೋರಿಸಿಬಿಡಿ. ಓಕೆ, ನಿಮ್ಮ ಇದೀಗ ಫಾರ್ ಎಕ್ಸಾಂಪಲ್ ಇದನ್ನೇ ನನಗೆ ಇದರ ಶುದ್ಧತೆಯನ್ನು ನಾನು ಪರ್ಚೇಸ್ ಮಾಡಿ ಆಗಿದೆ, ಇದರ ಶುದ್ಧತೆ ಬಗ್ಗೆ ನಾನು ತಿಳ್ಕೊಳ್ಬೇಕು, ಕರೆಕ್ಟ್ ಇದೆಯಾ ಏನಿದೆ ಅಂತ. ಸೊ ಅದನ್ನು ಯಾವ ಥರ ಮಾಡ್ಬೋದು ಅನ್ನೋದನ್ನು ಈಗ ಇಲ್ಲಿ ಪರೀಕ್ಷೆ ಮಾಡೋದು. ಸರ್ ಇದಕ್ಕೆ ಏನಾದ್ರು ಚಾರ್ಜ್ ಉಂಟಾ? ಇಲ್ಲ, ಇದಕ್ಕೆ ಏನಾದ್ರು ಚಾರ್ಜ್ ಮಾಡ್ತೀರಾ? ಇಲ್ಲ, ಯಾವುದೇ ಚಾರ್ಜ್ ಇಲ್ಲ, ಇದಕ್ಕೆ ಚಾರ್ಜ್ ಇಲ್ಲ. ಇದೀಗ ನಾನು ಪರ್ಚೇಸ್ ಮಾಡಿದಂತಹ ಖಡ್ಗ, ಇದಕ್ಕೀಗ ಇದನ್ನು ನಾವಿಲ್ಲಿ ಸರ್ ಹೇಗೆ ಇಡಿ ಇದರ ಪ್ಯೂರಿಟಿಯನ್ನು ಚೆಕ್ ಮಾಡೋದು. ಯಾರು ಬೇಕಾದ್ರೆ ಬಂದು ಚೆಕ್ ಮಾಡ್ಬೋದಲ್ಲ ಸರ್? ಅದಕ್ಕೇನು ಚಾರ್ಜ್ ಇಲ್ಲ, ಯಾರು ಬೇಕಾದ್ರೆ ಬಂದು ಚೆಕ್ ಮಾಡ್ಬೋದು. ನೋಡಿ ಇಲ್ಲಿ ಪ್ಯೂರಿಟಿ ಬರ್ತದೆ, ಗೋಲ್ಡ್ದು ಒರಿಜಿನಲ್ಲ ಅಥವಾ ನಕಲಿಯೋ ಅಸಲಿಯೋ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಸೊ ಈಗ ನೋಡಿ ಅವರು ಇದು ಮಾಡಿದ್ರು, ಈಗ ಸ್ವಲ್ಪ ದೊಡ್ಡದಾಗ್ತದೆ. ಎಸ್, ಎಸ್ ಅದರ ಪ್ಯೂರಿಟಿಯನ್ನು ಚೆಕ್ ಮಾಡುವಂಥ ಸಮಯ. ಎಸ್ ನೋಡಿ ಅದರ ಪ್ಯೂರಿಟಿ ಗೊತ್ತಾಗುತ್ತೆ ಈಗ, ಅದು ಎಷ್ಟು ಒರಿಜಿನಲ್ ಅನ್ನೋದು. ಫುಲ್ ಅದರ ಇಡೀ ಹಿಸ್ಟ್ರಿಯೇ ಬಂದುಬಿಡುತ್ತದೆ ಈಗ ಇಲ್ಲಿ. ಪ್ರೇರಣಾ ಹೇಳಿ, ಹೇಗೆ ನೋಡಿ ಇಲ್ಲಿ ಸ್ಟಾರ್ಟ್ ಆಯಿತಲ್ಲ, ನನಗೆ ಬೇಕಾಗುವಂಥದ್ದು ಒಂದು 40 ಸೆಕೆಂಡ್ಸ್ ಅಷ್ಟೇ. 40 ಸೆಕೆಂಡ್ಸ್ ನೋಡಿ, 40 ಸೆಕೆಂಡ್ಸ್, 5 ಸೆಕೆಂಡ್ಸ್ ಆಯಿತು. ಎಸ್, ಜಸ್ಟ್ ಒಂದು 30 ಸೆಕೆಂಡ್ಸಲ್ಲಿ ಅದರ ರಿಸಲ್ಟ್ ಬರುತ್ತಲ್ಲ. ಹೌದು, ಅದು ಎಷ್ಟು ಪ್ಯೂರಿಟಿ ಇದೆ ಏನು ಎತ್ತ ಅಂತ. ಆ್ಯಕ್ಚುಲಿ ನಿಮಗೆ HUID ಅಂದರೆ ಹಾಲ್ಮಾರ್ಕ್ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಹೇಳುವಂಥದ್ದು. ಎಸ್, ಓಕೆ, ನಾನು ಆಗ ಹೇಳಿದೆಲ್ಲ, ಯಾರ ಮೊಬೈಲಲ್ಲಿ ನೀವು ತಗೊಂಡ್ರು BIC ಹಾಲ್ಮಾರ್ಕ್ ಚೆಕ್ ಅಂತ ಇಲ್ಲಿ ಒಂದು ಬರ್ತದೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೂ ಅವ್ರು ಮಾಡ್ಕೋಬಹುದು. ಎಲ್ಲಿ ಬೇಕಾದ್ರೆ ಜಸ್ಟ್ ನಂಬರ್ HUID ನಂಬರ್ ಹಾಕೊಂಡ್ರೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಇದೆ, ಯಾವ ಪ್ಯೂರಿಟಿ ಇದೆ, ಏನು ಐಟಮು, ಏನು ಹೆಸರು ಅದರದ್ದು, ಬ್ಯಾಂಗಲ್ ಆದರೆ ಬ್ಯಾಂಗಲ್ ಅಂತ ಬರುತ್ತೆ, ಕರಿಮನೆ ಇದ್ರೆ ಕರಿಮನೆ ಬರುತ್ತೆ, ಪ್ರತಿಯೊಂದಕ್ಕೆ ರಿಂಗ್. ಈಗ ನಾನು ಕೇಳೋದು ಬಂತಲ್ಲ ನೋಡಿ, 22.6 ಕ್ಯಾರೆಟ್. ಇದು ಕ್ಯಾರೆಟಲ್ಲಿ 22.06 ಬಂತು.
ಇಲ್ಲಿ ಪ್ಯೂರಿಟಿಲಿ ಬಂದರೆ 91.90 ಬಂತು ನೋಡಿ. 91.90. ಈಗ ಸ್ವಲ್ಪ ಜನರಿಗೆ ಡೌಟ್ ಇರ್ಬೋದು ಪ್ಯೂರಿಟಿಲಿ ಈ 9% ಎಂಥದ್ದು ಅಂತ. ಯಾವುದು? ಈಗ 91.9% ಅಂತ ಇದೆ. ಓಕೆ, ಈಗ ನನಗೆ ಡೌಟು, ಈಗ ನಾನು ತಗೊಂಡಿದ್ದೇನೆ, ಈಗ ನಾವು 9% ಎಂಥದ್ದಾಗಾದ್ರೆ ಅಂತ. ಈಗ ಏನು ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳಿದ್ರೆ, ಗೋಲ್ಡ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳಿದ್ರೆ 24 ಕ್ಯಾರೆಟ್, ಈಗ ಯಾವುದೇ ಎಲಾಯನ್ನು ಸೋಲ್ಡ್ರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಸೇಮ್ ಈಗ 999 ಸೋಲ್ಡ್ರಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಈಗ ಪ್ಯೂರ್ ಚಿನ್ನ ಇರ್ತದೆ, ಅದನ್ನು ಸೋಲ್ಡ್ರಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ ಓಕೆ, ಅಂದ್ರೆ ಅದಕ್ಕಿಂತ ಸ್ಮೂತ್ ಅದೊಂದು ಇದು ಬೇಕಾಗ್ತದೆ. ಓಕೆ, ಸೊ 24 ಕ್ಯಾರೆಟ್ ಅಲ್ಲಿ ಮೊದಲು ಬರ್ತಾ ಇತ್ತು. ನಾನು ಮೊದಲು ವರ್ಕ್ ಮಾಡ್ತಿರೋ ಕಂಪನಿಯಲ್ಲಿ ಇಷ್ಟ ಅಂತ ಹೇಳಿ ಒಂದು ಕಂಪನಿ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಅದು ನಿಮಗೆ ಇದು ಅರಕ ಹುಯ್ಯುವಂಥದ್ದು, ಮೋಲ್ಡಿಂಗ್ ಮಾಡೋ ಮುಖಾಂತರ ಅದರಲ್ಲಿ ಬರ್ತಿದ್ದದ್ದು ಒಂದು ಕಿವಿದು ಒಂದು ಉಂಗುರ, ಈ 2 ಐಟಮ್ ಬರ್ತಿತ್ತು ಆಗ. ಮತ್ತೆ ವೆರಿ ಸ್ಮೂತ್, ಬೇಗ ಬೆಂಡ್ ಬರ್ತದೆ. ಬಟ್ ಇದನ್ನ ಏನ್ ಮಾಡಿದೆ, ಇದು ಸ್ಟ್ರೆಂತಿಗೋಸ್ಕರ ಇದಕ್ಕೆ ಇದೆಂತ ಕಾಪರ್ ಅಲಾಯನ್ ಸೇರಿಸುವಂಥದ್ದು. ಕಾಪರ್ ಅಲಾಯನ್, ಎಸ್. ಹಾಗಾಗಿ ಏನೇ ಇದಿಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್. ಈಗ ನಾನು ಇಷ್ಟನ್ನು ಪಡ್ಕೊಂಡು ಹೋಗ್ತಾ ಇದ್ದೀನಿ. ಏನೋ ನನಗೊಂದು ಹೋಪ್ ಇದೆ, ಬೈಕ್ ಇದೆ, 1.5 ಪೌಂಡ್ ಚಿನ್ನ ಇದೆ, ಅದರಲ್ಲೊಂದು ಹೋಪ್ ಇಟ್ಕೊಂಡಿದ್ದೀನಿ. ಹೇಗೆ ಹೇಳೋದಲ್ಲ, ಅದೃಷ್ಟ ಹೇಗೆ ಬೇಕಾದ್ರೆ ಬರ್ಬೋದು. ಸೊ ನಮಗೆ ಅದೊಂದು ಇದಿದೆ, ಕುತೂಹಲ ಇದೆ ಯಾವ ಥರ ಆಗ್ಬೋದು ಅಂತೇಳಿ. ಇರಲಿ, ನೀವು ಕೂಡ ಬಂದು ಈ ಥರದ ಒಂದು ಉಡುಗೊರೆಗಳನ್ನು ಪಡ್ಕೊಳ್ಳಿ. ಈ ಒಂದು ನವರಾತ್ರಿಯ ಸಮಯದ ಜೊತೆಗೆ ದೀಪಾವಳಿ ಹಬ್ಬವನ್ನು ಮತ್ತಷ್ಟು ಸಂಭ್ರಮ ಮತ್ತು ಸಿಹಿಯೊಂದಿಗೆ ಆಚರಿಸ್ಕೊಳ್ಬೋದು. ಹಾಗಾಗಿ ಈ ಸ್ವರ್ಣಮ್ಗೆ ನೀವು ಭೇಟಿ ಕೊಡಿ. ಆಗಲೇ ನಾನು ಹೇಳಿದೆ ಎಲ್ಲಿ ಬರಬೇಕು ಅಂತೇಳಿ, ಅಲ್ಲೇ ಹೇಳಿದ್ದೀನಿ, ಮೇನ್ ರಸ್ತೆಗಳನ್ನು ಹೇಳಿದ್ದೀನಿ. ರಾಷ್ಟ್ರೀಯ ಹೆದ್ದಾರಿ ನಮ್ಮ ಸುಳ್ಯದ ಹೃದಯ ಭಾಗದಲ್ಲಿರುವಂತಹ ಸುಂತೋಡು ಕಾಂಪ್ಲೆಕ್ಸ್ನಲ್ಲಿರುವಂತಹ ಈ ಒಂದು ಮಳಿಗೆ ಭೇಟಿ ಕೊಡಿ. ಹಾಗೆ ಪ್ರತಿ ಬಂಗಾರದ ಮೇಲೆ ಬೆಳ್ಳಿಯ ಆಫರು, ಎಷ್ಟು ನೀವು ಬಂಗಾರ ಖರೀದಿ ಮಾಡ್ತೀರಿ ಅಷ್ಟು ಗ್ರಾಮ್ನ ಬೆಳ್ಳಿ ಕೂಡ ಉಚಿತವಾಗಿ ಸಿಗ್ತದೆ. ಈ ಥರದ ಆಫರು ಎಲ್ಲೂ ಇರಲಿಕ್ಕಿಲ್ಲ, ಎಲ್ಲೂ ಮಾಡಲಿಲ್ಲ. ಆದಷ್ಟು ಜನರು ಎಷ್ಟು ಸಾಧ್ಯ ಅಷ್ಟು ಜನ ಬಂದು ಇಲ್ಲಿ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ಥ್ಯಾಂಕ್ ಯು ಪ್ರವೀಣ, ಒಳ್ಳೆ ಆಫರನ್ನು ಒಳ್ಳೆ ಟೈಮಲ್ಲಿ ಹೇಳಿದಿರಿ, ಒಳ್ಳೆ ಟೈಮಲ್ಲಿ ಫೋನ್ ಮಾಡಿದಿರಿ. ಸೊ ನಾವು ಇದನ್ನು ತಗೊಂಡು ಓಡ್ತಾ ಇದ್ದೇವೆ. ಧನ್ಯವಾದಗಳು. ಡೈಮಂಡ್ ಫೆಸ್ಟ್ ಇದೆ, ಖಂಡಿತವಾಗಿ ಡೈಮಂಡ್ ಫೆಸ್ಟಿಗೂ ಕೂಡ ಬರ್ತೇವೆ. ಆಗಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೀವು ಕೂಡ ಬನ್ನಿ ಅಂತ ಹೇಳ್ತೀವಿ. ಈ ಕಾರ್ಯಕ್ರಮ ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.